यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। 21/2026 ಜರುಗಲಿರುವ ನಮ್ಮ ಘನ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಕೂಡ ಒಂದು. ಈ 21/2/2026 ಶನಿವಾರದಿಂದ ಕಾರ್ಯಾಗಾರ ಮತ್ತು ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ. ಅದಕ್ಕೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಅದರ ಪೂರ್ವಭಾವಿಯಾಗಿ ಅದರದೊಂದು ಉದ್ದೇಶಗಳು ಏನನ್ನುವಂತ ಒಂದು ಪತ್ರಿಕಾಗೋಷ್ಠಿಯನ್ನ ಈ ಕರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ, ಅದೇ ರೀತಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಇಲಿಯಾಸ್ ಬೋರಾಮನಿ ಅವರಿಗೆ ಸ್ವಾಗತ ಕೋರ್ತಾ, ಅದೇ ರೀತಿಯಾಗಿ ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಮಾದೇವಕ್ಕ ಗೋಕಾಕ್ ಅವರಿಗೂ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅವರಿಗೂ ಮತ್ತು ತಾಲೂಕಾ ಪಂಚ ಗ್ಯಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹೇಬ್ಗೌಡ ಬಿರಾದರ್ ಅವರಿಗೂ ಮತ್ತು ಜಿಲ್ಲಾ ಪಂಚ ಗ್ಯಾರಂಟಿ ಸದಸ್ಯರಾಗಿರ್ತಕ್ಕಂಥ ಭಾರತಿ ಮೇಡಮ್ ಅವರಿಗೂ, ಅದೇ ರೀತಿಯಾಗಿ ಜಿಲ್ಲಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರವೀಣ್ ಚವ್ಹಾಣ್ ಅವರು ಕೂಡ ಸ್ವಾಗತವನ್ನು ಬಯಸಿ, ಈ ಪತ್ರಿಕಾಗೋಷ್ಠಿಯನ್ನ ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಇಲಿಯಾಸ್ ಬೋರಾಮನಿ ಅವರು ನಡೆಸ್ಕೋಬೇಕಂತ. ಮಿತ್ರರಿಗೆ ಎಲ್ಲರಿಗೂ ಮೊದಲನೇದಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ತಮಗೆಲ್ಲರೂ ಬಂದಿದ್ದಕ್ಕಾಗಿ ಮೊದಲನೇದಾಗಿ ನನ್ನ ಕಡೆಯಿಂದ ತುಂಬಾ ಆಭಾರವನ್ನು ವ್ಯಕ್ತಪಡಿಸುತ್ತಾ, ಇವತ್ತಿನ ದಿವಸ ನಾಳೆ ದಿನಾಂಕ 21 ಫೆಬ್ರವರಿ 2026 ನಾವು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಒಂದು ಕಾರ್ಯಾಗಾರವನ್ನು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಜಿಲ್ಲಾಡಳಿತ, ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಹಮ್ಮಿಕೊಂಡಿದ್ದು, ತಮ್ಮ ಮುಖಾಂತರ ನಮ್ಮ ಈವರೆಗೆ ಈ ಯೋಜನೆ ಜಾರಿಯಾಗಿ ಅಂದ್ರೆ ನಮ್ಮ ವಿಜಯಪುರ ಕರ್ನಾಟಕ ಘನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಜುಲೈ 23 ಮಂಡಿಸಿದ 2023-24 ಸಾಲಿನ IUA ಭಾಷಣದಲ್ಲಿ ರಾಜ್ಯದ ಜನತೆಗೆ ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆಗಳನ್ನು ಜಾರಿಗೊಳಿಸುವುದಾಗಿ ಘೋಷಿಸಿರುತ್ತಾರೆ. ಅದರಂತೆ ಶಕ್ತಿ ಯೋಜನೆಯನ್ನು 11 ಜೂನ್ 2023 ಗೃಹ ಜ್ಯೋತಿ ಯೋಜನೆಯನ್ನು ಜುಲೈ 1 2023 ಅನ್ನಭಾಗ್ಯ ಯೋಜನೆ, ಜುಲೈ 23 ಗೃಹಲಕ್ಷ್ಮಿ ಯೋಜನೆ 23 ಮತ್ತು ಯುವ ನಿಧಿ ಯೋಜನೆ ಜನವರಿ 12, 2024 ಜಾರಿಗೊಳಿಸಿ ಫಲಾನುಭವಿಗಳಿಗೆ ಯೋಜನೆ ಲಾಭವನ್ನು ವಿತರಿಸಲಾಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲಿ ರಾಜ್ಯ ತುಂಬೆಲ್ಲ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಗೃಹ ಜ್ಯೋತಿ ರಾಜ್ಯದ ಎಲ್ಲ ಕುಟುಂಬಗಳಿಗೆ ಗೃಹ ಬಳಕೆಯ 200 ಯೂನಿಟ್ನವರೆಗೆ ವಿದ್ಯುತ್ ಅನ್ನು ಉಚಿತವಾಗಿ ನೀಡಲಾಗುತ್ತದೆ. ಅನ್ನಭಾಗ್ಯದಲ್ಲಿ ಹಸಿವು ಮುಕ್ತ ಕರ್ನಾಟಕ ಎಂದು ಅಸಹ್ಯದೊಂದಿಗೆ ಅನ್ನ ಭಾಗ್ಯ ಯೋಜನೆ ಮೂಲಕ ನೆಮ್ಮದಿಯ ಜೀವನಗಾಗಿ BPL ಫಲಾನುಭವಿಗಳೇ ಪ್ರತಿ ಸದಸ್ಯರಿಗೆ 10 kg ಅಕ್ಕಿಯನ್ನು ವಿತರಿಸಿ ಆಹಾರ ಭದ್ರತೆಯನ್ನು ಒದಗಿಸಲಾಗಿದೆ. ಅದೇ ರೀತಿ ಗೃಹಲಕ್ಷ್ಮಿ ರಾಜ್ಯದ ಪ್ರತಿ ಕುಟುಂಬದ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ಧನ ಸಹಾಯವನ್ನು ನೀಡಲಾಗುತ್ತದೆ. ಯುವ ನಿಧಿ 2022-23 ಸಾಲಿನಲ್ಲಿ ಪದವಿ ಪೂರ್ಣಗೊಳಿಸಿದ ಉದ್ಯೋಗ ಸಿಗದ ನಿರುದ್ಯೋಗಿ ಯುವ ಜನರಿಗೆ ಮಾಸಿಕ 3,000 ಹಾಗೂ ಡಿಪ್ಲೊಮಾ ವ್ಯಾಸಂಗ ಪೂರ್ಣಗೊಳಿಸಿದ ಉದ್ಯೋಗ ಸಿಗದ ನಿರುದ್ಯೋಗಿ ಯುವಕರಿಗೆ 1,500 ರೂಪಾಯಿ ನಿರುದ್ಯೋಗಿ ಭತ್ಯೆಗಳನ್ನು ನೀಡಲಾಗುತ್ತದೆ. ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ಪಂಚ ಗ್ಯಾರಂಟಿ ಯೋಜನೆಯ ವಿದ್ಯುತ್ವಾಗಿ ಚಾಲನೆ ನೀಡುವ ಮೂಲಕ ನಮ್ಮ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಅವರು ಜಾರಿಗೊಳಿಸುತ್ತಾರೆ. ಸದರಿ ಯೋಜನೆಯನ್ನ ನಮ್ಮ ಜಿಲ್ಲೆಗೆ ಇನ್ನೂವರೆಗೆ 1,00,00,000
82,000 ಫಲಾನುಭವಿಗಳನ್ನು ಇದರ ಲಾಭ ಪಡೆಯುತ್ತಿದ್ದಾರೆ. ಅಂದ್ರೆ ಟೋಟಲ್ KSRTCದಾಗ ನಮ್ಮ ಶಕ್ತಿ ಯೋಜನೆದಾಗ ಏನು ಮಹಿಳೆಯರು ಪಾರ್ಟಿಸಿಪೇಟ್ ಆಗ್ಯಾರ ಎಲ್ಲ ಕೂಡಿ ಅಂಕಿ ಆಗ್ತದೆ. ಪಂಚ ಗ್ಯಾರಂಟಿ ಯೋಜನೆ ಪರಿಣಾಮ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯವರು ರಾಜ್ಯದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪದಾಧಿಕಾರ ನೇಮಿಸಿ ರಾಜ್ಯಕ್ಕೆ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರನ್ನು ಮತ್ತು ಜಿಲ್ಲೆಗೆ ಒಂದು ಗ್ಯಾರಂಟಿ ಯೋಜನಾ ಕಮಿಟಿ, ತಾಲೂಕಿಗೆ ಒಂದು ಯೋಜನಾ ಕಮಿಟಿ, ಅನುಷ್ಠಾನ ಕಮಿಟಿ ಹಾಗೂ ಈಗ ಮೊನ್ನೆ ತಾನೇನೆ ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಕೂಡ ಒಂದು ಕಮಿಟಿಯನ್ನು ಮಾಡಿ ಆದೇಶಿಸಲಾಗಿದೆ. ಈಗ ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲೇ ಅತಿ ಸುಮಾರು ಈಗೇನದಪ್ಪ ಅಂದ್ರೆ ಬಹಳಷ್ಟು ಒಂದು ಬಡ ಜನರಿಗಾಗಿ ಲಾಭದಂಥ ಒಂದು ಕಾರ್ಯಕ್ರಮ ಆಗಿದ್ರಿಂದ ಸಾಕಷ್ಟು ಯುವ ಜನರಿಗೆ ಇದರಿಂದ ಪ್ರಯೋಜನ ಆಗಿದೆ. ಈಗ ನಮ್ಮ ಬಿಜಾಪುರ ಜಿಲ್ಲೆಗೆ 4,030 ಕೋಟಿ ರೂಪಾಯಿ ಈ 5 ಯೋಜನೆಯಿಂದ ಇನ್ನೂವರೆಗೆ ಬಂದಿರುವಂಥ ನಮ್ಮ ಫಲಾನುಭವಿಗಳು ಪಡೆದಿರುವಂಥ ಮೊತ್ತ ಎಷ್ಟಪ್ಪ ಅಂದ್ರೆ 4,030 ಕೋಟಿ ರೂಪಾಯಿ ಇನ್ನೂವರೆಗೆ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದಿರುತ್ತವೆ. ಅದರ ಪ್ರಯುಕ್ತವಾಗಿ ನಾವು ಇವತ್ತೇನದಪ್ಪ 21ನೇ ತಾರೀಕಿಗೆ ಒಂದು ಕಾರ್ಯಾಗಾರವನ್ನು ಮಾಡಿ ಈ ಫಲಾನುಭವಿಗಳು ಅವ್ರದ್ದು ಏನು ಇದರಿಂದ ಲಾಭ ಆಗಿದೆ ಅಂತೇಳಿ ಹಂಚ್ಕೊಳ್ಳುವಂಥದ್ದು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದ HM ರೇವಣ್ಣ ಸಾಹೇಬರು, ನಮ್ಮ ಉಪಾಧ್ಯಕ್ಷರಾದ SR ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀವಿ. ಇದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು MLCಗಳು, ನಿಗಮ ಮಂಡಳಿಯ ಅಧ್ಯಕ್ಷರುಗಳನ್ನು ಎಲ್ಲರನ್ನು ನಾವು ಆಹ್ವಾನಿಸಿದ್ದು. ಅವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋದ್ರಿಂದ ತಾವು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋಕ್ಕೆ ನಿಮ್ಮ ಸಹಕಾರ, ನಿಮ್ಮಿಂದ ಫಲಾನುಭವಿಗಳು ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಶಕ್ತಿ ಯೋಜನೆಯಲ್ಲಿ ಇನ್ನೂವರೆಗೆ ಏನದಪ್ಪ ಅಂದ್ರೆ ಸರಿ ಸುಮಾರು 18 ಕೋಟಿ 18 ಕೋಟಿ ಇದರದ್ದು ಪ್ರಯೋಜನ ಫಲಾನುಭವಿಗಳನ್ನು ಪಡ್ಕೊಂಡಿದ್ದಾರೆ. 607 ಕೋಟಿ ರೂಪಾಯಿ 608 ಕೋಟಿ ರೂಪಾಯಿ ಇವತ್ತಿನ ದಿವಸ ಈ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ಬಂದಾವ. ನಾವು ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದೀವಿ. ಅದೇ ರೀತಿ ಗೃಹ ಜ್ಯೋತಿಯಲ್ಲಿ ಇವತ್ತು 4,46,616 ಫಲಾನುಭವಿಗಳು ಇವತ್ತಿನ ದಿವಸ ಗೃಹ ಜ್ಯೋತಿಯಲ್ಲಿ ಇದರ ಅನುಕೂಲ, ಇದರ ಲಾಭವನ್ನು 200 ಯೂನಿಟ್ ಪಡ್ಕೋತಾ ಇದ್ದಾರೆ. ಅದರ ಪ್ರಯುಕ್ತ ಇವತ್ತು 538 ಕೋಟಿ ರೂಪಾಯಿ ನಮಗೆ ಈ ಜಿಲ್ಲೆಗೆ ನಮಗೆ ಬಂದಾವ. ಅದೇ ರೀತಿ ಅನ್ನಭಾಗ್ಯದಲ್ಲಿ ಸರಿ ಸುಮಾರು 16 ಲಕ್ಷ ಅನ್ನಭಾಗ್ಯ ಯೋಜನೆಯಲ್ಲಿ 457 ಕೋಟಿ ರೂಪಾಯಿ ಇದರ ಲಾಭಾಂಶವನ್ನು ನಮಗೆ ಬಂದದ ಬಿಜಾಪುರ ಜಿಲ್ಲೆಗೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,04,109 ಜನ ಫಲಾನುಭವಿಗಳು ಇವತ್ತು ಪ್ರತಿ ತಿಂಗಳ 2,000 ರೂಪಾಯಿ ಗೃಹಲಕ್ಷ್ಮಿಯಿಂದ ಪಡಿತಾ ಇದ್ದಾರೆ. ಮತ್ತು ಯುವ ನಿಧಿಯಲ್ಲಿ 24,404 ಜನ 3,000 ಮತ್ತು 1,500 ಕೂಡಿ ಇದು ಪಡಿತಾ ಇದ್ದಾರೆ. ಹೀಗಾಗಿ ನಾವು ಒಂದು 21ನೇ ತಾರೀಕಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ದಯವಿಟ್ಟು ಆ ಕಾರ್ಯಕ್ರಮದಲ್ಲಿ ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಮತ್ತು ನಿಮ್ಮ ಮುಖಾಂತರ ಇಡೀ ಜಿಲ್ಲೆ ಜನತೆಗೆ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡ್ಲಾಗತ್ತೀವಿ. ಧನ್ಯವಾದ. ಸರ್, ಇದು ಅನ್ನಭಾಗ್ಯ ಬಗ್ಗೆ ಹೇಳಿದ್ರಲ್ಲ, ಇದು ಕಾಳಸಂತೆಯಲ್ಲಿ ರೇಷನ್ ಅಕ್ಕಿಗಳನ್ನು ಪ್ರತಿನಿತ್ಯ ಈ ಜಿಲ್ಲೆಯಲ್ಲಿ ಹೋಗ್ತಾ ಇರೋದನ್ನು ಕಂಡು ಬಂದದ, ಅದರ ಬಗ್ಗೆ ಏನಂತ ನೀವು ಗಮನಿಸಿದ್ರಿ? ಅದು ಇಂಡಿ ತಾಲೂಕು ಆಗಿರ್ಬೋದು, ಸಿಂದಗಿ ತಾಲೂಕು ಆಗಿರ್ಬೋದು, ನಮ್ಮ ಜಿಲ್ಲೆ ಗಡಿಗೆ ಹೊಂದ್ಕೊಂಡಿರೋ ಜಿಲ್ಲೆ. ಹೀಗಾಗಿ ಸ್ವಲ್ಪ ನಾವು ಅದಕ್ಕೆ ಹೇಳಕ್ ತಯಾರಿಲ್ಲ, ಏನೋ ಕಾಳಸಂತೆ ಇಲ್ಲ ಅಂತ ಹೇಳಕ್ ತಯಾರಿಲ್ಲ. ಆದ್ರೆ ಆದಷ್ಟು ಮಟ್ಟಿಗೆ ನಾವು ಎಷ್ಟು ಕೇಸ್ ಹಾಕಿರಿ ಅನ್ನೋದನ್ನು ನೀವು ಗಮನಿಸ್ಬೇಕು. ಈಗ ನಾವು ಮುಂದಿನ ದಿನಮಾನದಲ್ಲಿ ಬರುವ ಕೆಲವೇ ತಿಂಗಳಲ್ಲಿ ಅಥವಾ 1 ಅಥವಾ 2 ತಿಂಗಳಲ್ಲಿ ನಾವು ಏನದಪ್ಪ ಅಂದ್ರೆ ಕಿಟ್ ಕೊಡುವ ಮುಖಾಂತರ
ಈ ಕಾಳಸಂತೆಯನ್ನು ತಪ್ಪಿಸುವಂತ ಪ್ರಯತ್ನವನ್ನು ಮಾನ್ಯ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಶಾರ್ಟ್ಲಿ 1-2 ತಿಂಗಳಲ್ಲಿ ಕಿಟ್ ವಿತರಿಸೋ, ಅಕ್ಕಿ ಬದಲ್ದಾಗ ಕಿಟ್ ವಿತರಿಸ್ತೀವಿ ಅಂದ್ರೆ ಅದ್ರಾಗ ಏನದಪ್ಪ ದಿನ ಬಳಕೆ ವಸ್ತುಗಳು ಇರುವುದರಿಂದ ಕಾಳಸಂತೆ ಆಗುವುದಿಲ್ಲ ಅಂತೇಳಿ ಎಲ್ಲ ಎಕ್ಸ್ಪರ್ಟ್ ನಿಮ್ಮಂಥವ್ರ ಪತ್ರಿಕಾ ಮಾಧ್ಯಮದವರದ ಎಲ್ಲ ಏನು ಇದು ಅದು ಸಲಹೆ ಸೂಚನೆಗಳ ಮೇರೆದಾಗ ರಾಜ್ಯ ಸರ್ಕಾರ, ನಮ್ಮ ಮಿನಿಸ್ಟರು, ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಎಲ್ಲರೂ ಕೂಡ್ಕೊಂಡು ಒಂದು ಕಿಟ್ ಮಾಡುವಂತ ಪ್ರಯತ್ನ ಮಾಡ್ಲಾಕತ್ತೆ. ಮುಂದಿನ ದಿನಮಾನದಾಗ ಅದು ಕಾಳಸಂತೆ ಸಂಪೂರ್ಣವಾಗಿ ಬಂದ. ಈಗ ಗೃಹಲಕ್ಷ್ಮಿ ಹೇಳಿದ್ರಿ ಸರ್, ಗೃಹಲಕ್ಷ್ಮಿ 3 ತಿಂಗಳ 4 ತಿಂಗಳಿಗೆ ಒಮ್ಮೆ ಬರ್ತದಂತ, ಏನು ತಾಂತ್ರಿಕ ದೋಷನ ಏನು ದುಡ್ಡಿಲ್ಲ? ದುಡ್ಡು ಇಲ್ಲ ಅಂತಿಲ್ಲ, ಅದು 1 ತಿಂಗಳು ಲೇಟ್ ಆಗ್ಬೋದು ಅಥವಾ ಇದು ಆಗ್ಬೋದು, ಆದ್ರೆ ಅದು ಬರುವುದು ಗ್ಯಾರಂಟಿ. ಯಾವುದೇ ಕಾಲದಾಗ ನಮ್ಮ ವಿರೋಧ ಪಕ್ಷದವರು ಇವತ್ತಿನ ದಿವಸ ಗೃಹಲಕ್ಷ್ಮಿ ಬಂದ್ ಆಗ್ತದೆ ಅಂತೇಳಿ ಸುಳ್ಳು ಇದು ವ್ಯವಸ್ಥೆ. ಆದ್ರೆ ನಮ್ಮ ಸರ್ಕಾರ ಇರುವವರೆಗೆ ಈ ಗೃಹಲಕ್ಷ್ಮಿ ಯೋಜನೆ ಬಂದೇ ಆಗುವುದಿಲ್ಲ. ಈ 5 ಯೋಜನೆಗಳನ್ನು ಯಾವ ಬಂದ ಆಗೋ ಚಾನ್ಸೇ ಇಲ್ಲ, ಯಾವ ಬಂದನೂ ಆಗೋದಿಲ್ಲ. ಸರಿಯಾಗಿ ಅವರಿಗೆ ಏನದಪ್ಪ ಅಂದ್ರೆ ದುಡ್ಡು ಮುಟ್ಲಾಗತ್ತವ. ನೀವು ನಾಳೆಗೆ 21ನೇ ತಾರೀಕಿಗೆ ಬಂದ್ರೆ ಅಂದ್ರೆ ಇದರಲ್ಲಿಂದ ಯಾವ ತಾಯಿ ಅಂದ್ರೆ ಏನ್ ಲಾಭ ಪಡ್ಕೊಂಡ್ರ ಅನ್ನೋದನ್ನು ನಾವು ನಿಮಗೆ ಅವರಿಂದೇ ನಿಮಗೆ ಮಾಹಿತಿ ಕೊಡುವಂತ ಒಂದು ಕೆಲಸವನ್ನು ನಾವು ಮಾಡ್ತೀವಿ ವೇದಿಕೆ ಮುಖಾಂತರ. ಯಾಕಂದ್ರೆ ನಾವು ಅವರಿಗೆ ಮಾತಾಡ್ಸೋರದೀವಿ. ನಾವು ಮಾತಾಡೋಕ್ಕಿಂತ ಫಲಾನುಭವಿಗಳನ್ನೇ ನಿಮ್ಮ ಮುಂದೆ ಬಂದು ನಮಗೆ ಏನು ಸಹಾಯ ಸಹಕಾರ ಆಗ್ಯದ ಅಂತೇಳಿ ತಿಳಿಸಿದ್ರೆ ಅದು ಒಳ್ಳೇದಿರ್ತದೆ ಜನರಿಗೆ ಅಂತೇಳಿ ನಾವು ಫಲಾನುಭವಿಗಳ ಮುಖಾಂತರ ಅದಕ್ಕೆ ಏನು ಲಾಭ ಆಗ್ಯದ ಅಂತ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೇವೆ. ಮುಂಜಾನೆ 11 ಗಂಟೆಗೆ ಸರ್, ಮುಂಜಾನೆ 11 ಗಂಟೆದಿಂದ 3 ಗಂಟೆ ತನಕ ನಮ್ಮ ಕಾರ್ಯಾಗಾರ ನಡೀತದ. ಇದಕ್ಕೆ ನಾನ್ ಪೊಲಿಟಿಕಲ್ ಪರ್ಸನ್ ಬರ್ತಾರೆ. ನಾವು ಉಪನ್ಯಾಸಕರು ಅಂತ ಹೇಳಿ ಹಾಕೊಂಡಿದ್ವಿ, ಅವ್ರು ಬರ್ತಾರೆ. ಅವ್ರು ಇದರಲ್ಲಿಂದ ಏನ್ ಲಾಭ ಆಗ್ಯದ ಜನರಿಗೆ, ನಮ್ಮ ಜಿಲ್ಲೆಗೆ ಏನ ಇದರದ್ದು ಲಾಭ ಆಗ್ಯದ, ರಾಜ್ಯಕ್ಕೆ ಏನ ಇದರ ಲಾಭ ಆಗ್ಯದ, ತಾವು ಗಮನಿಸದಂಗ ಹಳ್ಳಿ ಒಳಗ ಈಗೇನದ ಪರ್ ಕ್ಯಾಪಿಟಾ ಇನ್ಕಮ್ ಏನದ ಹೆಚ್ಚಿಗೆ ಆಗ್ಯದ. ನಮ್ಮ ಈ ಯೋಜನೆಗಳು ಬಂದುವುದರಿಂದ ಪರ್ ಕ್ಯಾಪಿಟಾ ಇನ್ಕಮ್ ಏನದ ಹೆಚ್ಚಿಗೆ ಆಗ್ಯದ. ನೀವು ಪತ್ರಿಕಾ ನಿಮ್ಮ ಮುಖಾಂತರ ಬಂದಿದ್ದು ಒಂದು ಚಡ್ಚಾನ್ ತಾಲೂಕಿನ ಯಾವ್ದು ಶಿರಾಡೌನ್ದಲ್ಲಿ ಒಂದು ತಾಯಿ ಅಂದ್ರು ಅವ್ರ ಜಾಗ ಇತ್ತು ಸ್ವಂತದ್ದು, ಆದ್ರೆ ಅವ್ರಿಗೆ ಸ್ವಂತದ ಮನೆ ಇರಲಿಲ್ಲ. ಅವರು ಇದೇ ಹಣವನ್ನು ಜಮಾ ಮಾಡಿ ತಮ್ಮಲ್ಲಿ ಇದ್ದಿದ್ದ ಹಣವನ್ನು ಕೂಡಿಕೊಂಡು ಒಂದು ಪತ್ರಾ ಶೆಡ್ ಮನೆ ಮಾಡಿ ಅದಕ್ಕೆ ಗೃಹಲಕ್ಷ್ಮಿ ನಿವಾಸ ಸಿದ್ದರಾಮಯ್ಯರ ಕೊಡುಗೆ ಅಂತೇಳಿ ಒಂದು ಮನೆ ಕೂಡ ಮಾಡಿದ್ದಾರೆ. ಇದು ನಿಮ್ಮ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದ್ದು. ಎರಡನೇದು, ಇಲ್ಲಿ ಹಡಲ್ ಸಂಘ ತಾಂಡಾಗೋಳದಾಗ ಕೆಲವೊಬ್ರು ತಾಯಿಗಳು ಇದು ಮಾಡ್ಕೊಂಡ್ರ, ಏನು ಹೈನುಗಾರಿಕೆ ಎಮ್ಮಿಗಳನ್ನು ತಗೊಂಡು ಇವತ್ತು ಅವ್ರ ಉಪಜೀವನ ಮೇಲ್ಮಟ್ಟಕ್ಕೆ ಬಂದದ ಅಂತೇಳಿ ನಿಮ್ಮ ಮುಖಾಂತರ. ಅದೇ ರೀತಿ ಆಲ್ಮೇಲ್ ಗ್ರಾಮದ ಒಬ್ರು ತಾಯಿಯವರು ರವಾ ಮಾಡುವಂತ ಮಿಷಿನ್ ಗೃಹಲಕ್ಷ್ಮಿ ಹಣದಿಂದ ತಗೊಂಡು ಇವತ್ತ ಅವರು ರವಾ ಮಾಡಿ ದಿನ 500ರಿಂದ 1,000 ರೂಪಾಯಿ ನನ್ನ ಗಳಿಕೆ ಆದಂತೇಳಿ ನಿಮ್ಮ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಬಹಳಷ್ಟು ಇವು ಏನು ನಮ್ಮ ಕಾರ್ಯಕ್ರಮದ ಮುಖಾಂತರ ಸಹಾಯ ಸಹಕಾರ ಮಾನ್ಯ ಸರ್ಕಾರದಿಂದ ಬಡ ಜನರಿಗೆ ಆಗ್ಯದ. ಇದು ನಿಮ್ಮಂಥವ್ರಿಗೆ 2,000 ರೂಪಾಯಿ ಮಾಹಿತಿ ಗೊತ್ತಿರೋದಿಲ್ಲ. ಆದ್ರೆ ಅತಿ ಬಡವ್ರು ಯಾರು ಇರ್ತಾರ ಅವರಿಗೆ ಇದು ಯೋಜನೆಗಳದ ಬಹಳಷ್ಟು ಪ್ರಯೋಜನ ಆಗ್ಯದ ಮತ್ತು ಬಹಳಷ್ಟು ಕಡೆ ಇದರ ಲಾಭನೂ ಆಗ್ಯದ. ಆ ದಿಶೆಯಲ್ಲಿ ನಾವು ಎಷ್ಟು ಟಚ್ ಆಗಿದೀವಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಾಗೆ ನಾವು ಗ್ಯಾರಂಟಿ ಯೋಜನೆಗೆ 2ನೇ ಸ್ಥಾನದಲ್ಲಿ ಇದೀವಿ. ಈ ನಮ್ಮಲ್ಲಿ ದುಡಿಮೆಗಾಗಿ ಬಹಳಷ್ಟು ಕಡೆ ಗೋಳೆ ಹೋಗ್ತಾರೆ ಜನ, ಆದರೂ ನಾವು ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೀವಿ. ಇದರದು ಪೂರಾ ನಾವು ಒಟ್ಟು 3 ಸ್ಕೀಮ್ ತೆಗೆದೀವಿ ಅಂದ್ರೆ ಈವರೆಗೆ 98% ಪ್ರಗತಿ ನಾವು ಸಾಧಿಸಿದ್ದೀವಿ. 98%. ಒಂದೊಂದು ತಾಲೂಕಾ ಅಂತೂ ನಮ್ಮ 100% ಆಗ್ಯಾವ. ಓವರಾಲ್ ಆಗಿ ಬಿಜಾಪುರ ಜಿಲ್ಲೆ 98% ನಾವು ಪ್ರಗತಿಯನ್ನು ಸಾಧಿಸಿವಿ. ಅದರ ಸಲುವಾಗಿ ನಾವು ದಿನಾಂಕ 21ರಂದು ಒಂದು ಕಾರ್ಯಕ್ರಮ ಇಟ್ಕೊಂಡು ಒಂದು ಉತ್ಸವ ರೂಪದಲ್ಲಿ ಆಚರಿಸ್ಬೇಕಂತ ಹೇಳಿ ಮಾಡಿದ್ವಿ. ವಾಸು ಅಂತ ಹೇಳಿ ಬರ್ತಾರೆ ಸರ್. 38% ಇನ್ನುವರೆಗೆ ಗೃಹಲಕ್ಷ್ಮಿ ಬಡವರಿಗೆ ನೀವು ಪೂರಾ ರಾಜ್ಯದ ಹೇಳಾಗತ್ತೀರಿ ಅಥವಾ ನಮ್ಮ ಜಿಲ್ಲೆದ ಹೇಳಾಗತ್ತೀರಿ ಸರ್? ಪೂರಾ ರಾಜ್ಯದಂತೂ ನಾನು ನಿಮಗೆ ಮಾಹಿತಿ ಕೊಡ್ಲಕ್ ಸಾಧ್ಯ ಇಲ್ಲ. ನಾಳೆ ನಮ್ಮ ಅಧ್ಯಕ್ಷರು ಇಲ್ಲ, ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನನಗೆ ಜ್ಞಾನ ಅದ. ನನಗೆ ಏನ್ ಕೇಳ್ತೀರಿ ಜಿಲ್ಲೆ ನಾಳೆಗೆ ರಾಜ್ಯ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಾಳೆ ಬರ್ತಾ ಇದ್ದಾರೆ. ಅವ್ರು ಮಾತಾಡ್ತಾರೆ. ನಮ್ಮ ಬಿಜಾಪುರದು ಗೃಹಲಕ್ಷ್ಮಿದು 98% ಕಂಪ್ಲೀಟ್ ಆಗಿದೆ. ಕೆಲವೊಂದು ತೊಂದರೆ 2% ಉಳಿದಾವಲ್ಲ, ಅದು GST
ಮತ್ತು CST. ಕೆಲವೊಬ್ರು ಏನ್ ಮಾಡಿದ್ದಾರೆ, ಅವ್ರ ಮನ್ಯಾಗ ಯಾರೇ ಕಾರ್ಡ್ದಾಗ ಹೆಸರಿದ್ದವರು ಕಾರ್ ತಗೊಂಡ್ರ, ಅಥವಾ ಬೇರೆ ಏನಾರ ಬಿಸ್ನೆಸ್ ಮಾಡ್ರ, ಅಥವಾ ಲಕ್ಷಾನ್ಗಟ್ಲೆ ಅವ್ರ ಟ್ರಾನ್ಸಾಕ್ಷನ್ ಆಗ್ಯದ. ಹೀಗಾಗಿ ಅವರಿಗೆ GST ಅಲ್ಲಿ ಇದು ಆಗ್ಯದ. ಅದು 2% ನಾವು ಇದು ಮಾಡುವಂತ ಪ್ರಯತ್ನ ನಮ್ಮಿಂದ ಮಾಡ್ಲಾಗತ್ತೀವಿ. ನಾವು ಸಾಧ್ಯ ಆದಷ್ಟು ಇನ್ನ ಎಷ್ಟು ಜನ ಉಳಿತಾರ ಅನ್ನೋದು ನಮ್ಮಲ್ಲಿ ಈಗ ಇಷ್ಟೆಲ್ಲ ಆದ್ರೂ ಉಳಿದಿದ್ದೆ 3,306 ಜನ. 306 ಜನ GST GST ದಿಂದ ಉಳಿದಾವ. ಅಥವಾ ಅವ್ರದ್ದು ಕೆಲವೊಂದು ತಾಂತ್ರಿಕ ಸಮಸ್ಯೆ ಏನಾಗ್ಯಾವ ಅಂದ್ರೆ ನಮ್ಮಲ್ಲಿ ಗೋಳೆ ಹೋಗ್ತಾರೆ ಜನ. ಅವ್ರದ್ದು ಆಧಾರ್ ಕಾರ್ಡಿಗೆ ಒಂದು ನಂಬರ್ ಬೇರೆ ಅದ, ಬ್ಯಾಂಕ್ ನಂಬರ್ ಒಂದು ಬೇರೆ ಅದ. ಆ ಸಮಸ್ಯೆದಿಂದನೂ ಕೆಲವೊಂದು ಆಗಿಲ್ಲ. ಇದು ನಾವು ಮಾಡುವಂತ ಪ್ರಯತ್ನ ಮಾಡ್ಲಾಗತ್ತೇವೆ. 100% ನಾವು ರೀಚ್ ಆಗುವ ಪ್ರಯತ್ನದ ಅದೀವು. 2000 ವಿಳಂಬ ಯಾಕೆ ಆಗ್ತಾ ಇದೆ? 4 ತಿಂಗಳಿಗೆ 3 ತಿಂಗಳು ಇನ್ನು ಮುಂದೆ ಆಗ್ತದೆ. ಇನ್ನು ದುಡ್ಡಿಲ್ಲ ಅನ್ನೋದು ಇಲ್ಲ ಸರ್, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಕ್ ಬರುದಿಲ್ಲ. ಯಾಕಂದ್ರೆ ಇದು ಬರ್ಲಾಕತ್ತದ, ಬಹಳಷ್ಟು ಸಹಾಯ ಸಹಕಾರ ಎಲ್ಲರಿಗೂ ಆಗ್ಲಾಕತ್ತದ. 1 ತಿಂಗಳು ಲೇಟ್ ಆಗಿರ್ಬೋದು. ಇಲ್ಲ ಸರ್, ಅದು ಸರ್, ಸಮಸ್ಯೆ ಏನಂದ್ರ ಇದು DBT ಮುಖಾಂತರ ಜಮಾ ಮಾಡೋದು. ಕೆಲವೊಬ್ರಿಗೆ ಜಲ್ದಿ ಬಂದಿರ್ತಾವ, ಕೆಲವೊಬ್ರಿಗೆ ಲೇಟ್ ಆಗಿ ಬರ್ತಾವ. ಸಮಸ್ಯೆ ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಇರುವವರೆಗೆ ಇದು ಬರ್ತದ, 100% ಬರ್ತದ. 1 ತಿಂಗಳು ತಪ್ಸೋದಿಲ್ಲ. 1 ತಿಂಗಳು ಲೇಟ್ ಆದ್ರೂ ಮತ್ತೊಂದು ತಿಂಗಳು ಬಂದಿರ್ತದೆ ಸರ್. 2 ಕೂಡ ಬರ್ತಾವ. ನಿಮ್ಮ ಗೃಹಲಕ್ಷ್ಮಿ ಕುರಿತಾಗಿನೇ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕುರಿತಾಗಿ ವೈರಲ್ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ತೋಡಿದ್ದಾರೆ. ಇದರಲ್ಲಿ ಭ್ರಷ್ಟಾಚಾರ ಏನಿದೆ ಸರ್? ಏನ್ ಇದ್ರಾಗ ನಾವು ಮೀಡಿಯೇಟರ್ ಅದೀವು? ಇಲ್ಲ, ಇದ್ರಾಗ ನಾವು ಏನು ಭ್ರಷ್ಟಾಚಾರ ಲೆಕ್ಕ ನಾವು ಏನು ಇದ್ರಾಗ ಮೀಡಿಯೇಟರ್ ಇಲ್ಲ. DBT ಮುಖಾಂತರ ಫಲಾನುಭವಿಗಳು ಡೈರೆಕ್ಟ್ ಹಣ ಜಮಾ. ಯಾರು ಸರ್ ಅದನ್ನ ಅದರ ಬಗ್ಗೆ ಅಪಾಲಜಿ ಸದನದಾಗ ಅವ್ರು ಮಾಡ್ಕೊಂಡಿದ್ದಾರೆ. ಬಟ್ ಸರ್, ಅದು ಕ್ವಶನ್ ನೀವು ಅವರಿಗೆ ಕೇಳ್ಬೇಕು. ಅದರ ಬಗ್ಗೆ ನಾ ಹೇಳಿಲ್ಲ. ಈಗ ನಮ್ಗೆ 2 ತಿಂಗಳು ಬರ್ಬೇಕು. ಫೆಬ್ರವರಿ ಜನವರಿ ಹಿಂದಿದ್ದೆಲ್ಲ ಕ್ಲಿಯರ್ ಆಗ್ಯಾವ್ರಿ. ನಮ್ಮದು ಬರ್ಬೇಕಾಗಿದ್ದೆ ಜನವರಿ ಫೆಬ್ರವರಿ 2 ತಿಂಗಳು ಬರ್ಬೇಕು. 2 ತಿಂಗಳು ಕೆಲವೊಬ್ರದಂತರೂ ಇಲ್ಲ, ಕೆಲವೊಬ್ರು ಪಡಿತಾರ ಚಿಟ್ಟಿ ಒಳಗ ಒಬ್ಬ. ಸರ್ ಏನಾಗಿದೆ, ಈಗ ಒಂದ್ ಮನಿ ಫ್ಯಾಮಿಲಿ ಅದ. ಆ ಫ್ಯಾಮಿಲಿ ಒಳಗ ಗೃಹಲಕ್ಷ್ಮಿ ತೊಳೋರು ಏನೋ ಒಂದು ಅಕಸ್ಮಾತ್ ಡೆತ್ ಆಗಿರ್ತಾರ, ಅವ್ರು ಇನ್ನೊಂದು ಬರ್ಬೇಕಾಗಿರ್ತದೆ. ಹಿಂಗ ಏನೇನೋ ಸಮಸ್ಯೆ ಆಗಿ ಉಳಿದಿರ್ತದ. ಬಟ್ ನಮ್ದು ಏನಾಗಿದೆ ಅಂದ್ರೆ ನಮ್ದು ಜನವರಿ ಮತ್ತು ಫೆಬ್ರವರಿ ಮಾತ್ರ 2 ತಿಂಗಳು ಬರ್ಬೇಕಾಗಿರ್ತದೆ. ನಿಮಗೆ ಏನಾಗ್ಯದ ಸರ್? ನಿಮಗೆ ಇದು ಏನಾಗ್ಯದ ಅಲ್ಲಿ ಬಡವರ ಹತ್ರ ಹೋಗಿ ಕೇಳಿರ್ತಕ್ಕಂಥದ್ದು. ಸರ್ 3 ತಿಂಗಳು 4 ತಿಂಗಳ ಆದ್ರೂ ಬಂದಿಲ್ಲ. ಅವ್ರು ಯಾರೋ ಹೇಳ್ತಾ ಇದಾರೆ ಅಂತಂದ್ರೆ ತಾಂತ್ರಿಕ ತೊಂದರೆ ಆಗಿರ್ಬೋದು ಅಧ್ಯಕ್ಷ. ಆದ್ರೆ ಅದು ಪೂರ್ಣವಾಗಿ ಇಂಟೈರ್ ಡಿಸ್ಟ್ರಿಕ್ಟ್ 3 ತಿಂಗಳು ಬಂದಿಲ್ಲ. ನಿಮ್ಮ ಜಿಲ್ಲೆಯಲ್ಲಿ 3 ತಿಂಗಳ ಮೊದಲೇ ಬಂದಿತ್ತಿಲ್ಲ. ಅದು ಯಾಕೆ ಬಂದಿಲ್ಲ ಅಂತ ಹೇಳಿ ನಿಮ್ಮೆಲ್ಲ ಅನ್ಅಫಿಷಿಯಲ್ ಆಗಿ ನಿಮಗೆ ಹೇಳ್ತೇನೆ. ಯಾಕಂದ್ರೆ ಅದು ಅಫಿಷಿಯಲ್ ಆಗಿ ಹೇಳುವಂಥದ್ದಲ್ಲ. ಇಲ್ಲಿ ನಿಮ್ಮ ಮುಖಾಂತರ ಹೇಳೋದು, ಮಾಧ್ಯಮದ ಮುಖಾಂತರ ಹೇಳೋದಲ್ಲ. ನಾ ಹೇಳ್ತೀನಿ, ಅದು ಭಾಳ ಸಿಂಪಲ್ ಅದು. ಅದು ಸುಮ್ಮನೆ ನಾವು ನಮ್ಮ ಜಿಲ್ಲೆ ಜನರದು ಇದು ತಂದಂಗೆ ಆಗ್ತದೆ. ಎಲ್ಲಾ ಜಿಲ್ಲೆದು ನಮ್ಮ ರಾಜ್ಯದ ಜನತೆದು ಏನ್ ತಂದಂಗೆ ಆಗ್ತದಪ್ಪ ಅಂದ್ರೆ ನಾವು ಕೂತು ಇವ್ರಿಗೆ ನಾವೇ ಚಲೋ ಇಲ್ಲ ಅಂತ ಹೇಳ್ದಂಗೆ ಆಗ್ತದೆ. ಅದಕ್ಕೆ ಏನದ ಅದ್ರ ಬಗ್ಗೆ ನಾ ಹೇಳ್ತೀನಿ. ಇಲ್ಲ ಸರ್, ಅನ್ಅಫಿಷಿಯಲಿ ಹೇಳ್ತೀನಿ ಅಂತ ಹೇಳಿದ್ದೀರಿ. ಆದ್ರೆ ಈ ಸರ್ಕಾರದಲ್ಲಿ ಬರುವಂತ ಯೋಜನೆ ಗ್ಯಾರಂಟಿ ಎಲ್ಲವೂ 100% 98% ನಡೀತಾ ಇದೆ. ಆದ್ರೆ ಅನ್ಅಫಿಷಿಯಲಿ ಯಾಕೆ ಚಲೋ ಏನಾಗ್ಲಾಗತ್ತದ ಹೇಳ್ಬೇಡ್ರಿ. ಇದು ನೀವು ಏನ್ ಅದು ಬೇಡ. ಯಾಕಂದ್ರೆ ನಾ ಹೇಳ್ತೀನಿ, ನಮ್ಮ ಜನರದು ನಾವೇ ಇದು ಹೇಳುದ ಹೆಂಗ ನಿಮ್ಮದು ನಾನು ಹೇಳಿದ್ರ ಎಲ್ಲಾ ಕಡೆನೂ 10ರೊಳಗ ಒಂದ್ ಫಾಲ್ಟ್ ಇರುದೇ. ಎಲ್ಲಾನು ಪರಿಶುದ್ಧ ಅಂತ ಹೇಳಿಕ್ ಆಗಲ್ಲ. ಏನೋ ತಾಂತ್ರಿಕ ದೋಷದಿಂದ ಆಗಿರ್ಬೋದು. ಏನೋ ಪಡಿತರ ಚೀಟಿ ಒಳಗ ಒಂದು APL ಆಗ್ಲಿಕ್ಕತ್ತಾವ. ಈಗ ಅಂತಾವ್ ಯಾವ ಕಟ್ ಮಾಡಿರ್ಬೋದು. ಅದರಿಂದ ಕಾರಣಾಂತರಗಳಿಂದ ಆಗಿರ್ತಾವು. ಬಹುತೇಕ ನಾವು ಯಶಸ್ಸನ್ನು ಕಂಡಿದ್ದು ತಾವು ಸಹಿತ ನೋಡಿದಿರಿ. ಆದ್ರೆ ನೀವು ಮಾಧ್ಯಮದವ್ರು ಇರ್ತೀರಿ, ಒಂದ್ ಹೇಳಿ ನೀವು ಏನಾರೇ ಒಂದ್ ಲೋಪದೋಷ ನಮ್ಮಲ್ಲಿ ಆಗ್ಯಾವ್ರೆ ನೀವು. ಎಲ್ಲ ನಮಗೆ ಎಚ್ಚರ ಮಾಡೋದು ಚಲೋನೆ. ಅದಕ್ಕೆ ನಾವು ಅದರಿಂದ ಎಚ್ಚರಗೊಳ್ತೀವಿ. ಮುಂದೆ ಸರಿಪಡಿಸ್ಕೊಳ್ಳುವಂತ ಕೆಲಸನೂ ನಾವು ಮಾಡ್ತೀವಿ. ಬಟ್ ಈಗ ಏನ್ ವಿರೋಧ ಪಕ್ಷದವ್ರು ಮಾತಾಡ್ತಾ ಇದಾರಲ್ಲ ಸರ್, ನಮ್ಮ ಪಕ್ಷದ ಕಾರ್ಯಕರ್ತರಿಗಿಂತ ಅವರೇ ಹೆಚ್ಚು ಲಾಭ ಪಡಿತಾ ಇದ್ದಾರೆ. ಯಾಕಂದ್ರೆ
ಅವಾಗೂ ಕೂಡ ನಾವ್ ಬಸ್ಸಿಗೆಲ್ಲ ಫ್ರೀ ಅಡ್ಡಾಡಿ ನಾವ್ ಬಸ್ಸಿಗೆ ಹೋಗಂಗಿಲ್ರಿ ಅಂತ ಅಂತಾರ ಅವ್ರು. ಈಗ ಅದು ಏನ್ ಸರ್ ಆಮೇಲೆ ಅಧ್ಯಕ್ಷರೇ, ಮೇಡಮ್ ಅವರೇ, ನೀವು ಶಕ್ತಿ ಯೋಜನೆ ಕುರಿತಾಗಿ ಬಸ್ಗಳಲ್ಲಿ ತಿರುಗಾಡ್ತಿದ್ರು. ಈಗ ಹೊಸ ಅಪ್ಡೇಟ್ ಮಾಡೋ ಅಂತ ಹೇಳಿ ಮೊನ್ನೆ ಡಿಸಿಷನ್ ತಗೊಂಡಿದ್ದೀವಿ. ಅದು ಅಪ್ಡೇಟ್ ಕುರಿತಾಗಿ ಸಾರ್ವಜನಿಕರು ಸ್ಪಷ್ಟವಾದಂತ ಮಾಹಿತಿ ಕೊಟ್ಟಿಲ್ಲ. ಸ್ಮಾರ್ಟ್ ಕಾರ್ಡ್ ಏನದು ಅಪ್ಡೇಟ್ ಏನ್ ಸರ್? ಸ್ಮಾರ್ಟ್ ಕಾರ್ಡ್ ಪ್ರತಿಯೊಬ್ರು ಕಂಪಲ್ಸರಿ ಸ್ಮಾರ್ಟ್ ಕಾರ್ಡ್ ತಗೋಬೇಕು ಅಂದ್ರೆ ಆಧಾರ್ ಕಾರ್ಡ್ ಒಯ್ದು ಬರಲ್ತಾರೆ. ಎಲ್ಲಿ ಅಲ್ಲಿ ಹೋಗ್ಬೇಕು ಸರ್? ಅವ್ರಿಗೆ ಯಾರು ಇಲ್ಲ ಸ್ಮಾರ್ಟ್ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲೇ ಕೊಡುವಂತ ವ್ಯವಸ್ಥೆ ಈ ಬಸ್ ಪಾಸ್ ಹೆಂಗ್ ಹುಡುಗರು ತೆಗಿತಾರ ಒಂದೊಂದು ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಇದು ಮಾಡ್ತಾರೆ. ಸ್ಪಷ್ಟವಾದಂತ ಇದು ನಮ್ಮ ರಾಜ್ಯದಿಂದ ನಮಗೆ ಅದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ನಾವು ಅದರ ಬಗ್ಗೆ ನಿಮಗೆ ಇಲ್ಲ, ಅವ್ರು ಮಾಡಿದ್ದಾರೆ. ನಮಗದು ಅಫಿಷಿಯಲಿ ಲೆಟರ್ ಬಂದ ಬಳಕ ನಾ ಏನಾರು ಹೇಳಕ್ ಸಾಧ್ಯ. ನಿಮಗೆ ಅಫಿಷಿಯಲಿ ಲೆಟರ್ ಬರ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಹೇಳುದು ಹೆಂಗ್? ಸ್ಮಾರ್ಟ್ ಕಾರ್ಡ್ ಕೂಡ ಇನ್ನು ಯೋಜನೆ ಅಧಿಕೃತವಾದ ಮಾಹಿತಿ ಬಂದಿಲ್ಲ. ಮತ್ತೆ ಪೇಪರ್ ಸ್ಟೇಟ್ಮೆಂಟ್ ಇಲ್ಲ ಸ್ಮಾರ್ಟ್ ಕಾರ್ಡ್ ಮಾಡೋದಂತ ಸ್ಮಾರ್ಟ್ ಕಾರ್ಡ್ ನಿಶ್ಚಿತ ಮಾಡಿದ್ದಾರೆ. ಬಟ್ ಅದು ಯಾವ ರೀತಿ ಯಾರ ಕರ್ನಾಟಕ ರಾಜ್ಯದಲ್ಲಿ ಮಾಧ್ಯಮದವರ ಗಮನಕ್ಕೆ ಸ್ಮಾರ್ಟ್ ಕಾರ್ಡ್ ಬರಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ, ನಿಮ್ಮ ಗಮನಕ್ಕೆ ಬರದೇ ಇರೋದು ನಮ್ಮ ಗಮನಕ್ಕೆ ನಿಮ್ಮ ಮುಖಾಂತರ ಬಂದಿದೆ. ನಾವು ಅಫಿಷಿಯಲಿವಾಗಿ ಇನ್ನೂವರೆಗೆ ನಮಗೆ ಯಾವುದೇ ಕರೆಸ್ಪಾಂಡೆನ್ಸ್ ಆಗಿಲ್ಲ. ಅದು ಆದ ಬಳಿಕ ನಿಮಗೆ ಮಾಹಿತಿ ಕೊಡ್ತೇವೆ ಸರ್. ನಾಳೆ ಅಧ್ಯಕ್ಷರಿಗೆ ಅದರ ಕುರಿತಾಗಿ ಕೇಳಿ ನಾವು ಕ್ಲಾರಿಫಿಕೇಶನ್ ಓಕೆ ಸರ್, ಕೊಡ್ತೇವೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।